ಕೈಗಾರಿಕೆಗೆ ವಶಪಡಿಸಿಕೊಂಡ ಭೂಮಿ ವಾಪಸ್ಗೆ ರೈತರು ಪಟ್ಟು ಹಿಡಿದಿದ್ದು ಬಳ್ಳಾರಿಯ ಕುಡುತಿನಿ ಬಳಿ ನೂರಾರು ರೈತರು ಪ್ರತಿಭಟನೆ ನಡೆಸಿದ್ದಾರೆ. ರೈತರು ಹಾಗೂ ಪೊಲೀಸರ ಮಧ್ಯೆ ತಳ್ಳಾಟ ನೂಕಾಟ ಆಗಿದೆ. 16 ಎತ್ತಿನ ಬಂಡಿಗಳ ಮೂಲಕ ಪ್ರತಿಭಟನೆಗೆ ರೈತರು ಇಳಿದಿದ್ದಾರೆ. ರೈತರು ಹಾಗೂ ಪೊಲೀಸರ ಮಧ್ಯೆ ಮಾತಿನ ಚಕಮಕಿ ಕೂಡ ನಡೆದಿದ್ದು ಪೊಲೀಸರ ಜೊತೆಗೆ ವಾಗ್ವಾದ ನಡೆದಿದೆ. ಪೊಲೀಸರು ಹಲವರನ್ನ ವಶಕ್ಕೆ ಪಡೆದಿದ್ದಾರೆ. ಈ ಹಿಂದೆ ಮಿತ್ತಲ್ ಕಾರ್ಖಾನೆಗಾಗಿ ರೈತರಿಂದ ಭೂಮಿ ವಶಪಡಿಸಿಕೊಳ್ಳಲಾಗಿತ್ತು. ಆ ಬಳಿಕ ಆ ಭೂಮಿಯನ್ನ ಕೆಐಎಡಿಬಿ ಮೂಲಕ ಜಿಂದಾಲ್ಗೆ ನೀಡಲಾಗಿತ್ತು. ಜಿಂದಾಲ್ನಿಂದ ಸರ್ವೆ ಕಾರ್ಯ ಆರಂಭ ಆಗಿದೆ. ಆದರೆ ಭೂಮಿ ನೀಡಿದ ರೈತ ಕುಟುಂಬಕ್ಕೆ ಉದ್ಯೋಗ ನೀಡಿಲ್ಲ. ಬೆಂಗಳೂರಿನಲ್ಲಿ 6ನೇ ಗ್ಯಾರಂಟಿಗೆ ಚುರುಕು ಮುಟ್ಟಿಸಿದ ಡಿಕೆ ಇಂದಿನಿಂದ ಶುರುವಾಗಿದೆ ನನ್ನ ಆಸ್ತಿ ನನ್ನ ಹಕ್ಕು ಅಭಿಯಾನ ನಡೀತಾ ಇರುವಾಗ ಕಲ್ಕೆರೆ ಸ್ಥಳಕ್ಕೆ ಡಿಕೆಶಿ ಭೇಟಿ ಕೊಟ್ಟಿದ್ದಾರೆ. ಬಿ ಖಾತಾದಿಂದ ಎ ಖಾತಾ ಮಾಡಿಸಿಕೊಳ್ಳೋದಕ್ಕೆ ಆಫರ್ ನೀಡಲಾಗಿದ್ದು ಆಸ್ತಿಗಳನ್ನ ಇ ಖಾತಾ ಮಾಡಿಸಿಕೊಳ್ಳೋದಕ್ಕೆ ಬಂದಿರುವ ಜನ ಇ ಖಾತಾ ಮಾಡುವ ಕೌಂಟರ್ನಲ್ಲಿ ಡಿಕೆಶಿ ಕೂತು ಪರಿಶೀಲನೆ ಮಾಡಿದ್ದಾರೆ ಹೇಗೆ ನಡೀತಾ ಇದೆ ಅಂತ. 100 ದಿನದ ಅಭಿಯಾನ ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಆದಾಯ ಬರೋ ನಿರೀಕ್ಷೆ ಇದೆ. ಇಂದಿನಿಂದ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಆರಂಭವಾಗಿದೆ ಅಭಿಯಾನ. ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲೂ 10 ಕಡೆ ಆರಂಭ ಆಗಿದೆ. ನಮ್ಮ ಭೂಮಿ ನಮ್ಮ ಹಕ್ಕು. ನಿಮ್ಮ ದಾಖಲೆಗಳಿಗೆ ವಂಶ ಪಾರಂಪರ್ಯವಾಗಿ ಇದನ್ನ ಉಳಿಸ್ಕೊಂಡು ಹೋಗ್ಲಿಕ್ಕೆ ನೀವು ಕಷ್ಟಪಟ್ಟು ಆಸ್ತಿ ಸಂಪಾದನೆ ಮಾಡಿದ್ದೀರಿ. ಕಾರಣಾಂತರದಿಂದ ನಿಮ್ಮ ದಾಖಲೆಗಳು ಸರಿ ಮಾಡೋಕ್ಕಾಗಿರಲಿಲ್ಲ. ಯಾರು ಕೂಡ ನಿಮ್ಮ ದಾಖಲೆಗಳನ್ನು ತಿದ್ದಬಾರ್ದು, ನಿಮ್ಮ ಆಸ್ತಿಗೆ ಬೇರೆಯವರು ಬಂದು ರಿಜಿಸ್ಟರ್ ಮಾಡ್ಕೋಬಾರ್ದು, ನಿಮಗೆ ಮೋಸ ಆಗಬಾರ್ದು ಅಂತೇಳಿ ನಿಮ್ಮ ಆಸ್ತಿ ಮೌಲ್ಯಗಳನ್ನು ಹೆಚ್ಚಿಸಲಿಕ್ಕೆ ಬಿ ಖಾತಾದಿಂದ ಎ ಖಾತಾ ಅಂತ ಮಾಡಿದೆ. ಬಿ ಖಾತಾ ಅಂದರೆ ನಿಮಗೆ ಪ್ಲಾನ್ ಸ್ಯಾಂಕ್ಷನ್ ಇಲ್ಲ, ಮಾರಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ, ಆದರೆ ಸಾಲನೂ ತಗೊಳಕ್ಕಾಗಲ್ಲ. ಅದಕ್ಕೆ ನಿಮ್ಮ ಆಸ್ತಿ ಮೌಲ್ಯಗಳನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.